ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ರಾಜು ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 7 ಎಕರೆ ಸ್ನೇಹಿತರೆ. ನಿಮಗೆ ಇದು ಅತಿ ರೆಡ್ಡು ಅಲ್ಲ, ಬ್ಲ್ಯಾಕ್ ಬರೋ ಸ್ನೇಹಿತರೆ. ಕೆಂಪು ಬ್ಲ್ಯಾಕ್ ಮಿಶ್ರಿತ ಮಣ್ಣಿದು, ಫಲವತ್ತವಾಗಿರುವಂತಹ ಒಳ್ಳೆ ಮಣ್ಣು. ನಾವು ಫಸ್ಟ್ ನೋಡಿದ್ದು ಚಾನಲ್ ಪ್ಲಸ್ ದಾರಿ. ಚಾನಲ್ ದೊಡ್ಡ ಚಾನಲ್ ಇದೆ ಸ್ನೇಹಿತರೆ. ನಾವು ಆ ನೀರು ಯೂಸ್ ಮಾಡ್ಬೋದು ಆರಾಮಾಗಿ. ದಾರಿ ಕೂಡ ನಮಗೆ ವಿಶಾಲವಾಗಿದೆ. ಚಾನಲ್ ದಾರಿ ಅದು ಕೂಡ ನಮಗಿದು ದೊಡ್ಡ ಚಾನಲ್ ಆಗಿರೋದ್ರಿಂದ ರೋಡು ಅಗಲವಾಗಿರಿದೆ. ಆರಾಮಾಗಿ ಇಲ್ಲಿ ಕಾರು, ಲಾರಿ ಏನು ಬೇಕಾದ್ರೂ ತಿರುಗಾಡ್ಬೋದು ಸ್ನೇಹಿತರೆ. ಇದರಲ್ಲಿ ರನ್ನಿಂಗ್ ಬೋರು 2 ಇದ್ದಾವೆ ಸ್ನೇಹಿತರೆ. ಒಂದು ಒಳ್ಳೆ ಮನೆ ಕಟ್ಟಿದ್ದಾರೆ, ಹೊಸ ಮನೆ, ಮತ್ತು ಒಂದು ಸಿಂಪಲಾಗಿ ಒಂದು ಹಂಚಿನ ಮನೆ ಕೂಡ ಇದೆ ಸ್ನೇಹಿತರೆ. ಓನ್ TC ಕೂಡ ಇದೆ. TC ಕೂಡ ನಮ್ಗೆ ಇದರಲ್ಲಿ ರೆಡಿ ಇದೆ ಸ್ನೇಹಿತರೆ. ಲ್ಯಾಂಡ್ ಮಾತ್ರ ತುಂಬ ಅದ್ಭುತವಾಗಿದೆ, ಚೆನ್ನಾಗಿದೆ. ಇದರಲ್ಲಿ 2 ಮಾತಿಲ್ಲ ಸ್ನೇಹಿತರೆ. ಇದು ಬೆಂಗಳೂರಿಗೆ 135 ಕಿಲೋಮೀಟ್ರ್ ಇದೆ, ಮೈಸೂರಿಗೆ 75 ಕಿಲೋಮೀಟರ್ ಇದೆ ಸ್ನೇಹಿತರೆ. ಇವರು 1 ಎಕರೆಗೆ 40 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಅವರು ಏನು ಹೇಳ್ಕೊಳ್ಳಿ, ನೇರ ಓನರ್ ಹತ್ರ ಮಾತಾಡೋಣ ಸ್ನೇಹಿತರೆ. ಯಾವಾಗಲೂ ನಾವು ನೇರ ಓನರ್ ಹತ್ರ ಮಾತಾಡಿದಾಗ ನಮಗಿರೋ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ. ಆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ, ಸೈಲೆಂಟಾಗಿದೆ. ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್, ಸುತ್ತಮುತ್ತ ಕೂಡ ಫುಲ್ ರನ್ನಿಂಗ್ ಮಾಡ್ತಿದ್ದಾರೆ. ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ಗಳು. ನಾವು ಈ ಜಾಗದಿಂದ ಮೈನ್ ರೋಡ್ ಕ್ಲೀನಾಗಿ ಕಾಣುತ್ತೆ. ಆದರೆ 1 ಕಿಲೋಮೀಟ್ರೇನೋ ಆಗ್ಬೋದು, 1ರಿಂದ 1.5 ಕಿಲೋಮೀಟ್ರ್ ಆಗ್ಬೋದು ಸ್ನೇಹಿತರೆ ಮೈನ್ ರೋಡ್ಗೆ. ಅಷ್ಟು ಅದ್ಭುತವಾಗಿದೆ ಲ್ಯಾಂಡ್ ಕೂಡ. ಒಂದೇ ಮಟ್ಟಕ್ಕೆ ಕ್ಲೀನಾಗಿದೆ. ಪೂರಾ ಫೆನ್ಸಿಂಗ್ ಕೂಡ ಆಗಿದೆ ಸ್ನೇಹಿತರೆ. ಒಳ್ಳೆ ಲ್ಯಾಂಡ್. ಪೂರಾ ನಮಗಿಲ್ಲಿ ಫೆನ್ಸಿಂಗ್ ಆಗಿದೆ. ಒಂದು 3,000 ಅಡಿಕೆನ ಹಾಕಿದ್ದಾರೆ ಸ್ನೇಹಿತರೆ. 3000 ಅಡಿಕೆ ಸಸಿಗಳನ್ನ ಹಾಕಿದ್ದಾರೆ. ನಾವಿಲ್ಲಿ ಏನಪ್ಪ ಮಾಡ್ಬೋದು, 3,000 ಅಡಿಕೆ ಹಾಕಿದಾರಲ್ಲ, ನಾವು ಇದ್ರ ಜೊತೆಗೆ ಮಧ್ಯದಲ್ಲಿ ತೆಂಗು ಬೇಕಾದ್ರೂ ಹಾಕ್ಬೋದು ಸ್ನೇಹಿತರೆ. ತೆಂಗು ಇಲ್ಲ ಒಳ್ಳೆ ಹಣ್ಣಿನ ಗಿಡಗಳು, ನೇರಳೆ, ಈ ಥರ ಒಳ್ಳೊಳ್ಳೆ ಹಣ್ಣಿನ ಗಿಡಗಳು ಹಾಕ್ಕೋಬೋದು. ನೇರಳೆ, ದಾಳಿಂಬೆ ಮಧ್ಯೆ ಇವುಗಳನ್ನ ಹಾಕ್ಕೊಂಡಾಗ ನಮ್ಗೆ ಇನ್ನೂ ಇದರಿಂದ ತುಂಬ ಅನುಕೂಲವಾಗಿರುತ್ತೆ. ಜಾಗ ಅಂತ ಜೋರು ಹೇಳ್ತೀನಿ, ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವು ಅತ್ತಾಗಿ ಹೇಳೋದಲ್ಲ, ಕಣ್ಣಾರ ನೋಡಿದಾಗ ನಿಮಗೆ ಇದರ ಬೆಲೆ ಗೊತ್ತಾಗುತ್ತೆ. ನಾವು ಎಲ್ಲೇ ಹೋದ್ರೂ ಫಸ್ಟ್ ಪ್ರಿಫರೆನ್ಸ್ ವಾಟ್ರ್. ನೀರಿನ ಸೌಕರ್ಯ ತುಂಬ ಚೆನ್ನಾಗಿದೆಯಾ, ಸುತ್ತಮುತ್ತ ಅನುಕೂಲ ಚೆನ್ನಾಗಿದೆಯಾ, ವಾತಾವರಣ ಹೇಗಿದೆ, ಪ್ರತಿಯೊಂದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನಾವು ಈ ಅಡಿಕೆ ಗಿಡಗಳ ಮಧ್ಯೆ ನಾನು ಹೇಳಿದ್ನಲ್ಲ, ತೆಂಗು, ನೇರಳೆನೋ, ದಾಳಿಂಬೆನೋ, ನಲ್ಲಿಕಾಯಿನೋ, ಸೀಬೆ, ಯಾವುದು ಬೇಕಾ ಗಿಡಗಳು ಹಾಕೋದು. ಇಲ್ಲ ನಾವಿಲ್ಲಿ ವ್ಯವಸಾಯ ಕೂಡ ಮಧ್ಯದಲ್ಲಿ ಮಾಡ್ಕೋಬೋದು ಸ್ನೇಹಿತರೆ. ಗ್ಯಾಪ್ ಇದರಲ್ಲಿ ನಾವು ಆರಾಮಾಗಿ ವ್ಯವಸಾಯ ಕೂಡ ನಾವಿಲ್ಲಿ ಮಾಡ್ಬೋದು. ನಾವಿಲ್ಲಿ ನೀರೊಂದು ಕಟ್ಕೊಂಡು ಸಾಕು ಸ್ನೇಹಿತರೆ. ಈ ಲ್ಯಾಂಡ್ಗೆ ನೀರೊಂದು ಕಟ್ಕೊಂಡು ಆರಾಮಾಗಿ ಅಡಿಕೆ ಸಸಿಗಳನ್ನ ಕಾಪಾಡಿಕೊಂಡ್ರೆ ಸಾಕು. ಮುಂದಕ್ಕೊಂದು ದಿನ ಒಳ್ಳೆ ನಮಗೆ ಲಾಭ ಅಂತೂ ಇದ್ದೇ ಇದೆ ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ. ವಿಲೇಜ್ ಎಲ್ಲ ನಿಯರ್ ಇದೆ. ನಾವು ಲೇಬರ್ಗೇನು ಯೋಚನೆ ಮಾಡುವಾಗಿಲ್ಲ. ಜನರಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ನಮಗಿದು ಕ್ಲಿಯರ್ ಆಗಿದೆ ಸ್ನೇಹಿತರೆ. ಲ್ಯಾಂಡೇ ಆಗಲಿ, ದಾರಿನೇ ಆಗಲಿ, ನೀರಿನ ವಾತಾವರಣ, ಪ್ರತಿಯೊಂದು ಕೂಡ ನಮಗೆ ತಕ್ಕಂತೆ ಇದೆ ಸ್ನೇಹಿತರೆ. ನಾವು ಈ ಜಾಗದಲ್ಲಿ ಇನ್ನೂ ಕೂಡ ಸ್ವಲ್ಪ ಮುಂದಿನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಆರಾಮಾಗಿ ನಾವಿಲ್ಲಿ ವರ್ಕ್ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬ ಮನುಷ್ಯನ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ತೋಟದಲ್ಲಿ ಕೆಲಸ ಮಾಡಿದಾಗ, ಆಮೇಲೆ ಈ ಜಾಗದಲ್ಲಿ ತೋಟಗಳನ್ನೇ ಮನೆಗಳನ್ನ ಕಟ್ಕೊಂಡು ವಾಸ ಮಾಡಿಕೊಂಡು ಸುಮಾರು ಜನಗಳಿದ್ದಾರೆ ಸ್ನೇಹಿತರೆ. ಈ ಲೈನ್ಲೆಲ್ಲ ಅಷ್ಟೇ ತೋಟಗಳಲ್ಲೇ
ಮನೆಗಳನ್ನ ಕಟ್ಕೊಂಡು ಅಲ್ಲಲ್ಲೇ ವಾಸ ಮಾಡ್ಕೊಂಡು ಜನಗಳು ಇದ್ದಾರೆ. ನಮಗೆ ದಾರಿ ಹತ್ರ ಬಸ್ ರೂಟ್ಗೆ ನಮಗೆ ತುಂಬ ಅನುಕೂಲವಾಗಿದೆ. ಅಲ್ಲಿ ಇಳಿದ್ರೆ ನಮ್ಗೆ ಅಲ್ಲಿಂದ ಇಲ್ಲಿಗೆ 1-1.5 ಕಿಲೋಮೀಟ್ರ್ ದಾರಿ ಕೂಡ ಚೆನ್ನಾಗಿದೆ ಸ್ನೇಹಿತರೆ. ನಮಗೆ ಇಲ್ಲಿ ವಾಸ ಮಾಡಲಿಕ್ಕೆ ಮನೆ ಕೂಡ ಇರೋದ್ರಿಂದ ಬೇರೆ ಏನು ತೊಂದರೆ ಇಲ್ಲ. ನಾವು ಯಾವಾಗ ಇದರಲ್ಲಿ ಸ್ವಂತವಾಗಿ ನಾವು ಇಲ್ಲಿ ಒಳ್ಳೆ ಕೆಲಸ ಮಾಡ್ತೀವೋ ಪ್ರತಿಯೊಬ್ಬ ಮನುಷ್ಯ ಕೂಡ ಆರೋಗ್ಯವಾಗಿರ್ತಾನೆ ಸ್ನೇಹಿತರೆ. ಇನ್ನು ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ಗಳು ಹುಡುಕ್ತಾ ಇರ್ತಾರೆ. ನಿಮ್ಮಿಂದ ಒಳ್ಳೆ ಅನುಕೂಲ ಆಗುತ್ತೆ, ನಮ್ಮ ಬೆಳೆಯೋದಕ್ಕೂ ಸಹಾಯ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.